ನಮ್ಮ ತರುಣ್. ನಾನು ಜಿ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣ್ ಇಬ್ಬರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಬರ್ತಿದ್ದಾಗೆ ತರುಣ್ ಅವ್ರಿಗೆ ಹೇಳಿದ್ದು, ಸರ್ ನನಗೊಂದು 7 days ಡೇಟ್ ಕೊಡ್ತೀರಾ? ನಾನು 8 days ಕೊಡ್ತೀನಿ ತಗೊಳ್ಳಿ. ಅದಾದ್ಮೇಲೆ 3-4 ತಿಂಗಳು ನನಗೆ ಫೋನ್ ಇಲ್ಲ, ಏನಿಲ್ಲ. ನಾನೇ ಒಂದು ಫೋನ್ ಮಾಡಿದೆ, ಏನು ನೀವು ಕೇಳಿದ್ರಿ? ಇಲ್ಲ ಸರ್, ಟೀಮ್ ಶಾರ್ಟ್ಲಿ ಬಂದು ಮೀಟ್ ಮಾಡುತ್ತೆ, ನೀವು DCP ರುದ್ರಯ್ಯ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರಿ, ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು. ಆಮೇಲೆ ಮತ್ತೆ ಅವರಿಂದ ಯಾವುದೂ ಫೋನ್ ಬರಲಿಲ್ಲ. ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮ್ ತೇಜ್ ಅಂತ ಇದ್ದಾರೆ ಸಾಹೇಬರು, ಅವರು ಭಾಳ ಚೆನ್ನಾಗಿ ಕೆಡುಕೋತಾರೆ ಕೆಟ್ಟಕ್ಕೆ. ಅವರು ಬಂದು ಫೋನ್ ಮಾಡಿದ್ರು, ಅಣ್ಣ ಹೇಳಿದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಏನು ಇದನ್ನ. ಇಲ್ಲಪ್ಪ, ನಾನು ತರುಣ್ ಸುಧೀರ್ ಅವ್ರಿಗೆ ಹೇಳಿದ್ರಿ, ನಾನು ಡೇಟ್ ಬಗ್ಗೆ ಮಾತೇ ಇಲ್ಲ, ನಾನು ಮಾಡ್ತೀನಿ. ಅದೇ ಸರ್, ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂಚೂರು ಬಗ್ಗೆ ಮಾತಾಡಿದ್ರೆ ಅನುಕೂಲ ಆಗ್ತಿತ್ತು. ನಾನು ಹೇಳಿದೆ, ನಾನು ತರುಣ್ ಸುಧೀರ್ ಅಲ್ವಾ, ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ದಾರೆ, ಅಂದರೆ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ, ಅವ್ರು ಫ್ರೀ ಮಾಡ್ತಿದ್ದ ಕೇಳಕ್ಕೆ ಹೋಗಬೇಡಿ, ನನ್ನ ಜೀವನ ನಡೀಬೇಕಲ್ಲ. ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗಿ ಮಾಡ್ತೀನಿ, ಅದು ಏನು ಕೊಡು ತಗೋತೀನಿ ಅಂತ ಹೇಳಿದೆ. ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೆ ಒಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡಬೇಕು, ಒಂದು ಯೂನಿಕ್ ಆಗಿ ಮಾಡಬೇಕು ನಿಮ್ಮ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗಿನ್ನು, ಬಂತಲ್ಲ. ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರು ಏನು ಕೊಡ್ತಾರೆ ತಗೊಂಡು ಮಾಡ್ತೀನಿ ಅಂದೆ. ಇದು ನಾನು ತೋರಿಸಿದಂಥ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಅಷ್ಟೇ, ಆ ಪ್ರೀತಿ ಅವ್ರ ಮೇಲೆ. ನನಗೆ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಅದೇ ಹೇಳ್ತಾ ಇದ್ದೆ. ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ, ನನಗೇನು ಕೊಡಬೇಕು ಅಂತ ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಆ್ಯಂಡ್ ಮಿಸ್ಟರ್ ರಾಮ್ ತೇಜ. ಆಮೇಲೆ ಈ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟ್ರು ಸುಹಾನ್ ಬಗ್ಗೆ ಹೇಳಬೇಕು. ವಯಸ್ಸಲ್ಲಿ ಚಿಕ್ಕವರು ಅಂತ ಅನ್ಕೋತೀನಿ ನಾವು, ತುಂಬ ಚಿಕ್ಕವ್ರ. ಓಕೆ, ನಾನು ಅದೇ ಬಂದಾಗ ಹೇಳ್ತಾ ಇದ್ದೆ, ನಮ್ಗೆ ಇನ್ನೊಂದು ಏನಾಗಿ 2 ಲೆವೆಲ್ ಆಗ್ಬಿಟ್ಟಿದೆ. ನಮಗೆ ಬರ್ತಿದ್ದಾಗೆ ಫಸ್ಟ್ ದಮ ಅಂತ ಎಲ್ಲ ಖಾಲಿ ಬೀಳ್ತಾರೆ, ನೆಕ್ಸ್ಟ್ ಹಿರಿಯ ನಟರು ಅಂತ ಕೂರಿಸ್ಬಿಡ್ತಾರೆ. ಅಲ್ಲಿ 2 ಪ್ಲೇಸ್ ನನಗೆ ಕನ್ಫರ್ಮ್. ನಾವದು ಈಗ ಅಲ್ಲಿಂದ ಈ ಕಡೆ ಹೇಗೆ ಬರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ಅವ್ರು ನನಗೆ ಹೇಳಿದ್ದು, ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು, ದೊಡ್ಡವ್ರಿಗೆ ದೊಡ್ಡವರು ಸರ್, ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ ನಮಗೆ ಖುಷಿ ಅಂತ ನೈಸಾಗಿ ಹೇಳ್ತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂತ ಸಾಮರ್ಥ್ಯ ಆ ಡೈರೆಕ್ಟರ್ಗೆ, ಸುಹಾನ್. ಬಟ್ ಭಾಳ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ನಾನು ಹೇರ್ ಸ್ಟೈಲ್ ಆಗ್ಬೋದು ಅನ್ನೋದಕ್ಕೆಲ್ಲ ಒರಿಜಿನಲ್ ಆಗಿರ್ಬೇಕು ಸರ್. ನಾನು ಇಲ್ಲಪ್ಪ ಹೇರ್ಸ್ ಎಲ್ಲ ಟ್ರಿಮ್ ಮಾಡಿಬಿಟ್ಟಿದ್ದೀನಿ, ಪರವಾಗಿಲ್ಲ ಸರ್, ನಿಮ್ಮ ಪಾತ್ರಕ್ಕೆ ಚೆನ್ನಾಗಿ ಮ್ಯಾಚ್ ಅಂತ. 59 ವರ್ಷ ರಿಟೈರ್ಡ್ ಆಗ್ತಾ ಇರ್ತೀರಾ, 60 ವರ್ಷದ ಥರ ಕಾಣಿಸಲ್ಲ, ಬಟ್ 60 ವರ್ಷದ ತೋರಿಸ್ತಿಲ್ಲ ಅವರು. ಹೀಗೆಲ್ಲ ಮಾಡಿ ನಮ್ಮನ್ನ ಕೆಲಸನ ಮಾಡಿಸ್ಕೊಂಡಿದ್ದಾರೆ. ವಂಡರ್ಫುಲ್ ಡೈರೆಕ್ಟರ್. ಬಟ್ ಇಲ್ಲಿ ಬಹಳ ಆಶ್ಚರ್ಯ ಏನಂದ್ರೆ, ಇಲ್ಲಿಂದ ಅಷ್ಟು ಜನನ ಸೌದತ್ತಿ ಕರ್ಕೊಂಡೋಗಿ ಆ ಒಂದು ಕ್ರೌಡ್ ಅಲ್ಲಿ ಅಷ್ಟೊಂದು ಜೂನಿಯರ್ಸ್, ಅಷ್ಟೊಂದು ಕ್ರೌಡ್ ಇಟ್ಕೊಂಡು, ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಾವು ಇಲ್ಲಿ ಮಾಡೋಕ್ಕೆ, ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ. ನಾನು ಈ 3 ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇತ್ತು, ರಿಯಲಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅಂಡ್ ಬ್ಯಾಕ್ ಜಿ ಕನ್ನಡ ಸಪೋರ್ಟ್ ಎದ್ದು ಕಾಣ್ತಾ ಇದೆ ಇಲ್ಲಿ. ವಂಡರ್ಫುಲ್. ನಾನು